ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನನ್ನ ಕನಸಲ್ಲೂ ಕಂಡ್ಕೊಂಡಿರ್ಲಿಲ್ಲ. ಕೆಳಗಿಂದ ತೆಗೆದ್ರೆ ಅಲ್ಲೇ ಧೂಳಿದೆ, ಅಲ್ಲೇ ಇದೆ, ಕಷ್ಟ ಪಡ್ದಿಲ್ಲ, ಅರ್ಧ ಕ್ಲೀನ್ ಮಾಡೋರು. ಎಷ್ಟು ಧೂಳಿದೆ ಅನ್ನೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮನೇಲೆ ತಗೊಳಕ್ಕಾಗಲ್ಲ ಒಂಚೂರು ಧೂಳಿಲ್ದಂಗೆ. ಶೇಮ್ ಅಂತ ಹಾಕ್ತೀನಿ. ಸುರೇಶ್ ಫೋಟೋ ಹಾಕ್ಬಿಟ್ಟಿದ್ರಲ್ಲಿ. ಮೇಡಮ್ ಇದ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಹಂಗೆ ವಿಡಿಯೋದಲ್ಲಿ ಮಾತಾಡಿ. ಕುಮಾರಸ್ವಾಮಿ ಲೇಔಟ್ ತುಂಬಾ ಕ್ಲೀನ್ ಆಗಿರ್ಬೇಕು ಅಂತ ನಮ್ಮ ಸಂಸ್ಥೆ ವತಿಯಿಂದ ಕ್ಲೀನ್ ಮಾಡ್ತಾ ಇದೀವಿ ಸರ್. ಉದ್ದೇಶ ಸ್ವಚ್ಛತೆ ಇರಲಿ ಅಂತ. ಮೊದ್ಲು ಯಾಕೆ ಮಾಡ್ತಾ ಇರ್ಲಿಲ್ಲ ನೀವು? ಮೊದ್ಲು ಯಾಕೆ ಮಾಡ್ತಾ ಇರ್ಲಿಲ್ಲ? ಮೊದ್ಲು ಯಾಕೆ ಮಾಡ್ತಾ ಇರ್ಲಿಲ್ಲ ಸರ್? ಮೊದಲು ಮಾಡ್ತಿದ್ವಿ, ನಮಗೆ ಪಬ್ಲಿಸಿಟಿ ಬೇಕಾಗಿರಲಿಲ್ಲ. ಈಗಲೂ ಬೇಡ, ನೀವು ಬಂದು ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದೀವಿ ಅಷ್ಟೇ. ನಾವು ನಿಮ್ಮನ್ನ ಇವಾಗೂ ಕರೆದಿರ್ಲಿಲ್ಲ, ನೀವು ಬಂದ್ರಿ ನಾವು ಬಾರಿ ಮಾಡ್ತಾ ಇದ್ರಿ ಮೇಡಮ್? ಇದು 10ನೇ ಸತಿ ಸರ್. 10ನೇ ಸರಿ. ಇದೊಂದೇ ಪಾರ್ಕ್ನೇನಾ? ಇಲ್ಲ, ಬೇರೆ ರೋಡ್ಸ್ ಎಲ್ಲ ಮಾಡಿದೀವಿ, ಪಾರ್ಕ್ ಮಾಡ್ತಾ ಇದೀವಿ. ಸ್ವಚ್ಛತೆ ನಿಮ್ಮ ಅಭಿಯಾನ? ಹೌದು, ಖಂಡಿತ. ನರೇಂದ್ರ ಮೋದಿ ಅವರ ನೇತೃತ್ವನ? ಇಲ್ಲ, ಅಲ್ಲ, ನಿಮ್ಮ ನಾವು ಭಾರತೀಯರಾಗಿ ನಾವು ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಡ್ರೆಸ್ ಗುಣ ತೋರಿಸ್ತಾ ಇದೆ. ಜಾಸ್ತಿ ಆಯ್ತು. ಇಲ್ಲ ಮಾತಾಡಿ. ಒಂದು ಗಾಂಧೀಜಿ ಅವರನ್ನ ಅದನ್ನ ಪರಿಪಾಲಿಸಿದ್ರು. ಈಗ ನಮ್ಮ ದೇಶಕ್ಕೆ ಒಬಾಮಾ ಅವರು ಬಂದಿದ್ದಾರೆ, ನಿಮ್ಮ ಅನಿಸಿಕೆ ಏನು? ಮತ್ತೆ ಬೇಡ, ನೀವೆಲ್ಲ ತಗೊಂಬೇಡ. ಇಂಟ್ರೂ ಮಾಡೋದು ತಪ್ಪು. ಒಬಾಮಾ ಅವ್ರನ್ನ ಕರ್ಸಿದ್ದಾರೆ. ಇಲ್ಲ ಇರಮ್ಮ. ಈಗ ನಮ್ಮ ಇಡೀ ರಾಷ್ಟ್ರಕ್ಕೆ ನಮ್ಮ ದೊಡ್ಡಣ್ಣ ಅಂತ ಒಬಾಮಾ ಅವರು ನಮ್ಮ ದೇಶದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಭಾರತೀಯರೆಲ್ಲ ಮರ್ತೋಗ್ತಾ ಇದಾರೆ ಗಣರಾಜ್ಯೋತ್ಸವನ ಅಂತ ನಾಪ್ಸಾಕ್ ಮಾಡ್ತಿದ್ದಾರೆ. ಭಾರತೀಯರೆಲ್ಲರೂ ಗಣರಾಜ್ಯೋತ್ಸವ ಮರ್ತೋಗ್ತಾ ಇದಾರೆ. ಒಬಾಮಾ ಅವರು ಹೌದು, ಖಂಡಿತ. ಅರ್ಥ ಇದೆಯಾ? ಅರ್ಥ ಇದೆ. ಅದನ್ನ ಹೇಳಿ ಬಿಡಿಸಿ. ಹೇಗೆ? ಬೇಡ, ಈಗ ಹೇಳಿದ್ರೆ ಅದು ಸರಿ ಹೋಗಲ್ಲ.